ತಕ್ಷಣ ಫಸ್ಟ್ ತಗೊಂಡ್ರೆ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಮೇಡಮ್ ಪರ್ಟಿಕ್ಯುಲರ್ ಆಗಿ ನಂಗೆ ಬ್ರೇಕ್ಫಾಸ್ಟ್ ಕೌಂಟರ್ ಬೇಕು ಅಂದಿದ್ರು. ಸೊ ನಾವೇನ್ ಮಾಡಿದ್ವಿ, ಇದನ್ನ ಮತ್ತೆ ಮಾರ್ಬಲ್ ಹೋಗಿದ್ದೀವಿ, ಮಾರ್ಬಲ್ ಹಾಕ್ಸಿ ರೌಂಡ್ ಟಚ್ ಕೊಟ್ಟಿದೀವಿ. ನಾವು ಯಾವುದೇ ರೀತಿ ಸ್ಟೋರೇಜ್ ಕೊಟ್ಟಿಲ್ಲ ನಾವು ಫ್ರಂಟಿಗೆ, ಲೂವರ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ರೌಂಡ್ ಟಚ್ ಕೊಟ್ಟು ಇದು ಫುಲ್ ಯೂಟಿಲೈಸ್ ಆಗಬೇಕು. ಅವ್ರಿಗೆ ಶೋ ಪೀಸ್ ಆದ್ರೂ ಯೂಸ್ ಮಾಡಲಿ, ಅವ್ರು ಬೇಕಂದ್ರೆ ಡೈನಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು, ಒಬ್ರು ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ ರೀತಿ ಡಿಸೈನ್ ಮಾಡ್ಕೊಟ್ಟಿರೋದು. ನೆಕ್ಸ್ಟ್ ಬಂದ ತಕ್ಷಣ ಈ ಕಾರ್ನರ್ ಅಲ್ಲಿ ಶಿಂಕ್ ಬಂದಿದೆ. ಶಿಂಕ್ಗೆ ಆಗಲಿ ಇದಕ್ಕಾಗಲಿ ಕಂಪ್ಲೀಟ್ ಕ್ವಾಡ್ಸ್ ಯೂಸ್ ಮಾಡಿದ್ದೀವಿ. ಕ್ವಾಡ್ಸ್ ಯೂಸ್ ಮಾಡಿ ಇದು ಅಷ್ಟೇ, ಇದು ಕಂಪ್ಲೀಟ್ ಮಾರ್ಬಲ್ಗೆ ಹೋಗಿರೋದು ಈ ಶೀಟ್ಸ್ ಆಗಲಿ. ಇದು ಕಾಂಬಿನೇಷನ್ ಬಂದು ಲೈಟ್ ಗ್ರೇ ವಿತ್ ವೈಟ್ ಕಾಂಬಿನೇಷನ್ಸ್ ತಗೊಂಡಿದೀವಿ. ರಿಚ್ ಲುಕ್ ಬರಲಿ ಮತ್ತೆ ಸೆಟಲ್ ಆಲ್ಮೋಸ್ಟ್ ಎಲ್ಲ ಈ ಮನೆಗೆಲ್ಲ ಗ್ರೇ ಕಾಂಬಿನೇಷನ್ಸ್ ನಾವು ಹೋಗಿರೋದು, ಫುಲ್ ಡಾರ್ಕ್ ಕಲರ್ಸ್ ಹೋಗಿಲ್ಲ. ಅದ್ರ ಜೊತೆಗೆ ಇದು ಕಂಪ್ಲೀಟ್ ಪ್ರೊಫೈಲ್ ಡೋರ್ಸ್ ಎಲ್ಲ ಪ್ರೊಫೈಲ್ ಟೈಲ್ಸ್ ಕೊಟ್ಟಿದೀವಿ. ಮತ್ತೆ ವಾಪಸ್ ಇದ್ರಲ್ಲಾಗ್ಲಿ ಟ್ಯಾಂಡಮ್ ಬಾಕ್ಸ್ ಆಗಲಿ ಕಂಪ್ಲೀಟ್ ಎಲ್ಲ ಫಿಟ್ಟಿಂಗ್ಸ್ ಬಂದಿದೆ ಕಂಪ್ಲೀಟ್. ನೀವು ನೋಡಬಹುದು ಎಲ್ ಶೇಪ್ ಇದೆ, ಕಿಚನ್ ಬಂದು ಎಲ್ ಶೇಪ್ ಇದೆ, ಲಾಫ್ಟ್ ಅಷ್ಟೇ ಎಲ್ ಶೇಪ್ ತಗೊಂಡಿದೀವಿ. ಕಂಪ್ಲೀಟ್ ಬ್ಲಾಕ್ ಕಲರ್, ಬ್ಲಾಕ್ ಪ್ರೊಫೈಲ್ ಹ್ಯಾಂಡಲ್ಸ್, ಬ್ಲಾಕ್ ಹ್ಯಾಂಡಲ್ಸ್, ಬ್ಲಾಕ್ ಪ್ರೊಫೈಲ್ ಡೋರ್ಸ್ ಯೂಸ್ ಮಾಡಿದೀವಿ. ಕೆಳಗಡೆ ಕೋಲೈಟ್ ಕೊಟ್ಟು ರಿಚ್ ಲುಕ್ ಬರೋದಕ್ಕೆ ಇದಕ್ಕೊಂದು ಹೈಡ್ರಾಲಿಕ್ ಲಿಫ್ಟ್ ಅಪ್ ಒಂದು ಆಡ್ ಆನ್ ಮಾಡಿದೀವಿ, 2 ಹೈಡ್ರಾಲಿಕ್ ಲಿಫ್ಟ್ ಅಪ್ ಆಡ್ ಆನ್ ಮಾಡಿದೀವಿ. ಮತ್ತೆ ಇಲ್ಲಿ ಕಾರ್ನರ್ ಬಂದು ಅವ್ರಿಗೆ ರೋಲಿಂಗ್ ಶಟರ್ ಕೊಟ್ಟಿದೀವಿ. ರೋಲಿಂಗ್ ಶಟರ್ ಬಂದು ಅಕ್ರಲಿಕ್ ರೋಲಿಂಗ್ ಶಟರ್ ಕೊಟ್ಟಿರೋದು. ಅದಾದ್ಮೇಲೆ ಕೆಳಗಡೆ ವೈರ್ ಬ್ಯಾಸ್ಕೆಟ್ ಇದೆ, ಅವ್ರಿಗೆ ಏನಾದ್ರು ಇನ್ ಕೇಸ್ ರೋಲಿಂಗ್ ಶಟರ್ಸ್ ಒಳಗಡೆ ಕಂಪ್ಲೀಟ್ ಶೆಲ್ಫ್ಸ್ ಹಾಕಿ ಕೊಟ್ಟಿದೀವಿ ನಾವು. ರೋಲಿಂಗ್ ಶಟರ್ಸ್ ಆರಾಮಾಗಿ ಅವ್ರು ಯೂಸ್ ಮಾಡಿ. ಇದಾದ್ಮೇಲೆ ವೈರ್ ಬ್ಯಾಸ್ಕೆಟ್ ಕೊಟ್ಟಿದೀವಿ. ಈ ವೈರ್ ಬ್ಯಾಸ್ಕೆಟ್ ಅಷ್ಟೇ ಕಂಪ್ಲೀಟ್ ಇದು ವೈರ್ ಅಲ್ಲೇ ಬಂದಿರೋದು, ಬ್ಯಾಂಬೋ ಯೂಸ್ ಮಾಡಿಲ್ಲ ನಾವು. ಇದು ಕಂಪ್ಲೀಟ್ ವೈರ್ ಬ್ಯಾಸ್ಕೆಟ್ ಯೂಸ್ ಮಾಡಿದೀವಿ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ.